ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣಿಕಾ ಪ್ರಸಾದ್. ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1ರಲ್ಲಿ ಬರ್ತಕ್ಕಂಥ 3ನೇ ಅಧ್ಯಾಯ ಭಾರತಕ್ಕೆ ಐರೋಪ್ಯರ ಆಗಮನ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದ ಕುರಿತು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ನೀವು ಈ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಭಾರತಕ್ಕೆ ಐರೋಪ್ಯರ ಆಗಮನ. ಯುರೋಪ್ ಖಂಡದ ವಿವಿಧ ದೇಶಗಳ ಜನರನ್ನು ಯುರೋಪಿಯನ್ನರು ಎಂದು ನಾವು ಕರೆಯುತ್ತೇವೆ. ಉದಾಹರಣೆ: ಇಂಗ್ಲಿಷರು, ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು, ಇಟಾಲಿಯನ್ನರು ಮತ್ತು ಜರ್ಮನ್ನರು. ಇವರಿಗೆ ನಾವು ಯುರೋಪಿಯನ್ನರಂತೇಳಿ ನಾವು ಕರೀತೀವಿ. ಇವರಲ್ಲಿ ಕೆಲವರು ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರಾಗಿದ್ದು, ಕೇರಳದ ಕಲ್ಲಿಕೋಟೆಯ ದೊರೆ ಜಾಮೋರಿಯನ್ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮನಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಿದನು. ಆನಂತರ ಪೋರ್ಚುಗೀಸರು ಅಲ್ಬುಕರ್ಕ್ ಎಂಬುವನನ್ನು ಭಾರತಕ್ಕೆ ಗವರ್ನರ್ ಆಗಿ ಕಳುಹಿಸಿದರು. 1509ರಲ್ಲಿ ಭಾರತದಲ್ಲಿ ಪೋರ್ಚುಗೀಸರ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡುವುದು ಅಲ್ಬುಕರ್ಕ್ ಅವನ ಗುರಿಯಾಗಿತ್ತು. ಈತನು ಸಂಪದ್ಭರಿತ ಗೋವಾ ಬಂದರನ್ನು ವಿಜಯಪುರದ ಸುಲ್ತಾನನಿಂದ ವಶಪಡಿಸಿಕೊಂಡನು. ಅಲ್ಬುಕರ್ಕ್ ಅವನ ಬಳಿಕ ಬಂದಂತಹ ಗವರ್ನರ್ಗಳು ದಿಯು, ದಮನ್, ಸಾಲ್ಸೆಟ್, ಬೆಸ್ಸಿನ್, ಚೌಲ್, ಮುಂಬೈ, ಸಾಂತೋಮ್ ಮತ್ತು ಬಂಗಾಳದ ಹೂಗ್ಲಿ ಮುಂತಾದ ಕಡೆ ತಮ್ಮ ವಸಾಹತು ಪ್ರದೇಶಗಳನ್ನು ಸ್ಥಾಪಿಸಿದರು. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳು. ಇಲ್ಲಿ GPS ಎಕ್ಸಾಮ್ನಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಈ ರೀತಿಯ ಪ್ರಶ್ನೆಗಳ ಕೇಳುವಂಥ ಸಂಭತೆ ಹೆಚ್ಚಾಗಿರುತ್ತದೆ. ಹೇಗಪ್ಪ ಅಂತಂದರೆ, ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳೇನು, ಬರೆಯಿರಿ ಅಥವಾ ವಿವರಿಸಿ ಅಂತೇಳಿ ಪ್ರಶ್ನೆ ಕೇಳಿದಾಗ ಈ ರೀತಿಯ ಪಾಯಿಂಟ್ಗಳನ್ನಾಕಿ ನಾವು ಬರಿಬೇಕಾಗ್ತಕ್ಕಂಥದ್ದು. ಆದ್ದರಿಂದ ವಿವರಣಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಶ್ನೆ ಬಹುಮುಖ್ಯವಾಗಿರುತ್ತದೆ. ಏನಪ್ಪ ಈ ಪೋರ್ಚುಗೀಸರ ಅವನತಿಗೆ ಕಾರಣಗಳು ಎಂದೇಳಿ ನಾವು ನೋಡ್ತಾ ಬಂದಲ್ಲಿ, ಮೊದಲನೇದಾಗಿ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಾಬಲ್ಯದ ಅವರ ವಿರುದ್ಧ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು. ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿ ನಿಷ್ಠೆ ಕಳೆದುಕೊಂಡರು. ಕ್ರಮೇಣ ಅವರ ಸರ್ಕಾರ ಹೀನ ಸ್ಥಿತಿಯನ್ನು ತಲುಪಿತು. ಮತಾಂಧತೆಯೇ ಪೋರ್ಚುಗೀಸರ ಅವನತಿಯ ಮುಖ್ಯ ಕಾರಣವಾಗಿತ್ತು. ಅವರು ಇಲ್ಲಿಯ ವಿವಿಧ ಧರ್ಮೀಯರನ್ನು ಬಲವಂತದಿಂದ ಮತಾಂತರಿಸಿದರು. ಇದಲ್ಲದೆ ವಿಜಯನಗರ ಸಾಮ್ರಾಜ್ಯದ ಅವನತಿಯಿಂದಾಗಿ ಅವರದ ವ್ಯಾಪಾರ ಕುಂಠಿತಗೊಂಡಿತು. ಇವು ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳಾಗಿವೆ. ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಹಾಗೂ ಭಾರತದ ತೊರೆದ ಕಟ್ಟಕಡೆಯ ಯುರೋಪಿಯನ್ನರು ಪೋರ್ಚುಗೀಸರೇ ಆಗಿದ್ದರು. ಇಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಏನು ಪ್ಯಾಟರ್ನ್ ಇರ್ತದಲ್ಲ, ಅಂತ ಒಂದು HS ಆಗಿರ್ಬೋದು, GPS ಆಗಿರ್ಬೋದು, TET ಆಗಿರ್ಬೋದು, ಇನ್ನು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಅಥವಾ ಭಾರತವನ್ನು ತೊರೆದ ಕೊನೆ ಯುರೋಪಿಯನ್ನರು ಯಾರು ಅಂತೇಳಿ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು. ಕೊನೆಯವರೆಗೆ ಗೋವಾ, ದಿಯು ಮತ್ತು ದಮನ್ ಮಾತ್ರವೇ ಪೋರ್ಚುಗೀಸರ ವಶದಲ್ಲಿ ಉಳಿದವು. ಬ್ರಿಟಿಷ್ ಆಳ್ವಿಕೆಯ 1947ರಲ್ಲಿ ಕೊನೆಗೊಂಡರೂ ಪೋರ್ಚುಗೀಸರು ತಮ್ಮ ನೆಲದಿಂದ ಅಂದರೆ ನಮ್ಮ ನೆಲದಿಂದ ಅವರು ಕದಲಲಿಲ್ಲ. ಗೋವೆಯ ವಿಮೋಚನೆಗಾಗಿ ಅಲ್ಲಿನ ಭಾರತೀಯರು ಅಹಿಂಸಾತ್ಮಕ ಚಳವಳಿ ಮಾಡಿದರು. ಆದರೆ ಚಳುವಳಿಯನ್ನು ಅಮಾನುಷವಾಗಿ ಹಿಂಸೆಗೊಳಪಡಿಸಲಾಯಿತು. ಕೊನೆಗೆ 1961ರಲ್ಲಿ ಭಾರತೀಯ ಸೇನಾಪಡೆಯು ಪೋರ್ಚುಗೀಸರನ್ನು ಸೋಲಿಸುವುದರೊಂದಿಗೆ ಗೋವಾ ವಿಮೋಚನೆಗೊಂಡಿತು. ಡಚ್ಚರು. ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರಾದ ಡಚ್ಚರು ವ್ಯಾಪಾರದ ಕೇಂದ್ರಗಳು ಭಾರತದ ಆಗ್ರಾ, ಮಚಿಲಿಪಟ್ಟಣ, ಸೂರತ್, ಕರೈಕ್ಯಾಲ್ ಮತ್ತು ನಾಗಪಟ್ಟಣಂ, ಕೊಚ್ಚಿ ಮೊದಲಾದ ಕಡೆಗಳಲ್ಲಿ ಡಚ್ಚರ ವ್ಯಾಪಾರದ ಕೇಂದ್ರಗಳಿದ್ದವು. ನೋಡಿ, ಈ ಡಚ್ಚರಾಗಿರ್ಬೋದು, ಪೋರ್ಚುಗೀಸರಾಗಿರ್ಬೋದು, ಇಂಗ್ಲೀಷರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಇವರು ಎಲ್ಲೆಲ್ಲಿ ವ್ಯಾಪಾರದ ಕೇಂದ್ರಗಳನ್ನು ಹೊಂದಿದ್ದರು ಅಂತೇಳಿ ಹೊಂದಿಸಿ ಬರೆಯಿರಿ ಎಂಬಂಥ
ಆ ಪ್ಯಾಟ್ರನ್ನಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಸಂಭವತೆ ಚಾನ್ಸಸ್ ಬಹಳ ಇರ್ತತೆ. ಸೊ ಹಂಗಾಗಿ ಕೂಡ ಅವರ ಒಂದು ವ್ಯಾಪಾರದ ರಾಜಧಾನಿ ಯಾವುದಾಗಿತ್ತು ಅಥವಾ ವಸಾಹತು ಪ್ರದೇಶಗಳು ಯಾವುವಾಗಿದ್ದವು ಎಂಬುದರ ಕೂಡ ನಮಗೆ ತಿಳಿದಿರಬೇಕಾಗ್ತಕ್ಕಂಥದ್ದು. ಡಚ್ಚರು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದರು, ಆದರೆ ಇಂಗ್ಲಿಷರು ಅವರನ್ನು ಸೋಲಿಸಿದರು. ಇದರೊಂದಿಗೆ ಭಾರತದಲ್ಲಿ ಡಚ್ಚರ ವ್ಯಾಪಾರಿ ಚಟುವಟಿಕೆಗಳು ಅಂತ್ಯಗೊಂಡವು. ಇಂಗ್ಲಿಷರು ಇಂಗ್ಲೆಂಡಿನ ವರ್ತಕರು ಪೂರ್ವ ದೇಶಗಳೊಡನೆ ವ್ಯಾಪಾರದ ಸಂಪರ್ಕವನ್ನು ಹೊಂದಲು ಬಯಸಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು. ಎಲಿಜಬೆತ್ ರಾಣಿಯ ಅನುಮತಿ ಪಡೆದು 1600ರಲ್ಲಿ ಭಾರತದೊಡನೆ ವ್ಯಾಪಾರ ಸಂಪರ್ಕವನ್ನು ಬೆಳೆಸಿದರು. ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹಡಗುಗಳು ಸೂರತ್ ಬಂದರಿನಲ್ಲಿ ಬಂದು ನೆಲೆಗೊಳ್ಳುತ್ತಿದ್ದವು. ಮೊಘಲ್ ಚಕ್ರವರ್ತಿ ಜಹಾಂಗೀರ್ನಿಂದ ಅವರು ಅನುಮತಿ ಪಡೆದು ಸೂರತ್, ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ ಎಂಬ ಪ್ರದೇಶಗಳಲ್ಲಿ ವ್ಯಾಪಾರದ ಕೇಂದ್ರಗಳನ್ನು ತೆರೆದರು. ಮುಂದೆ ಮದ್ರಾಸ್, ಕಲ್ಕತ್ತಾ, ಮುಂಬೈಗಳಲ್ಲಿ ಕೂಡ ತಮ್ಮ ವ್ಯಾಪಾರದ ಕೋಟೆ ಅಥವಾ ಮಳಿಗೆಗಳನ್ನು ಇವರು ಸ್ಥಾಪನೆ ಮಾಡಿದರು. ಇಲ್ಲಿ ಕೋಟಿ ಅಥವಾ ಮಳಿಗೆ ಎಂದರೂ ಮಳಿಗೆಗಳು ಅಂತೇಳಿ ಎರಡೂ ಒಂದೇ ಆಗಿರುತ್ತದೆ. ಕಾಲ ಸರಿದಂತೆ ಕಂಪನಿಯು ಲಾಭವು ಗಣನೀಯವಾಗಿ ಹೆಚ್ಚುತ್ತಾ ಹೋಯಿತು. ದುರ್ಬಲನಾಗಿದ್ದ ಮೊಘಲ್ ಚಕ್ರವರ್ತಿಯಿಂದ ಬಂಗಾಳದ ಪ್ರಾಂತ, ಈಗಿನ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಮತ್ತು ಸೂರತ್ನಲ್ಲಿ ಸುಂಕರಹಿತ ವ್ಯಾಪಾರ ಮಾಡುವ ಪರವಾನಗಿಯಾದ ದಸ್ತಕಗಳನ್ನು ಪಡೆದರು. ದಸ್ತಕಗಳ ಸಹಾಯದಿಂದ ಇಂಗ್ಲಿಷರು ದೇಶೀಯ ವ್ಯಾಪಾರಿಗಳಿಗಿಂತ ಶಕ್ತಿವಂತರಾದರು. ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ವರ್ತಕರಿಗೆ ನೀಡಲಾದ ವಿಶೇಷ ಪಾಸುಗಳಿಗೆ ನಾವೇನಂತ ಕರಿತಿದ್ವಿ, ದಸ್ತಕಗಳಂತೇಳಿ ನಾವು ಕರೆಯುತ್ತಿದ್ದೆವು. ಫ್ರೆಂಚರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದವರಲ್ಲಿ ಫ್ರೆಂಚರೇ ಕೊನೆಯವರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಸ್ಥಾಪಿಸಿ ಸೂರತ್, ಪಾಂಡಿಚೇರಿ, ಮಚಿಲಿಪಟ್ಟಣ, ಕಲ್ಲಿಕೋಟೆ, ಮಾಹೆ, ಕಾರೈಕಲ್ ಮತ್ತು ಚಂದ್ರನಗರಗಳಲ್ಲಿ ತಮ್ಮ ವ್ಯಾಪಾರದ ಕೇಂದ್ರಗಳನ್ನು ತೆರೆದರು. ಅಲ್ಪಕಾಲದಲ್ಲಿಯೇ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ರಾಜಕೀಯ ಸಂಘರ್ಷ ಏರ್ಪಟ್ಟು ಫ್ರೆಂಚರು ಕೂಡ ತಮ್ಮ ಒಂದು ಪ್ರದೇಶಕ್ಕೆ ಭಾರತದಿಂದ ಮರಳಿದರು. ಈ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಗಳು ಇದೆ. ಬಟ್ ಇಲ್ಲಿ 7ನೇ ತರಗತಿ ಮಕ್ಕಳಿಗೆ ಅವರ ಒಂದು ಬುದ್ಧಿಮಟ್ಟಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಕಂಟೆಂಟ್ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ ನೀವು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು 9ನೇ ತರಗತಿಯಲ್ಲಿ ಇನ್ನು ಹೆಚ್ಚಿನದಾದಂಥ ಮಾಹಿತಿಗಳನ್ನು ಕೂಡ ನೀವು ಪಡಿತಾ ಹೋಗುತ್ತೀರಿ. ಇದು 7ನೇ ತರಗತಿ ಇರತಕ್ಕಂಥ ಮಾಹಿತಿ ಇಷ್ಟ ಆಗಿದೆ.